ಕಾಳಿ ದರ್ಶನ ಆಯ್ತು. ಕಾಳಿ ದರ್ಶನ ಅಂದ್ರೆ ಫುಲ್ಲು ಆಯುಧಗಳನ್ನೆಲ್ಲ ಹಿಡ್ಕೊಂಡಿರೋಂಥ ದರ್ಶನ ಆಯ್ತು. 2 ನಿಮಿಷ ಮಾತ್ರ ನನ್ನ ಹತ್ರ ಆ ತಾಯಿ ದರ್ಶನ ಕೊಟ್ಬಿಟ್ಟು ಮತ್ತೆ ಅದು ಬ್ಲರ್ ಆಯ್ತು ನನಗೆ. ಆದ್ರೆ ನನಗೆ ಮತ್ತೆ 2 ನಿಮಿಷ ಕಣ್ಣನ್ನ ತೆಗಿಯಕ್ ಕೂಡ ಬಂತು. ನಮಸ್ತೆ. ನಮಸ್ತೆ ಸರ್. ಅಮ್ಮ, ನೀವು ಎಲ್ಲಿಂದ ಬಂದಿರೋದು? ಹಾಸನಿಂದ ಬಂದಿರೋದು ಸರ್. ಏನಕ್ಕಾಗಿ ಬಂದಿದ್ರಮ್ಮ ಇಲ್ಲಿಗೆ? ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೆ ಸರ್, ನೋಡೋಣ ಅಂತ ಬಂದೆ ಸರ್ ಇಲ್ಲಿಗೆ. ನಿಮ್ದು ಏನು ಪ್ರಾಬ್ಲಮ್ ಕೇಳಬೇಕಂತ ಇಲ್ಲಿ ಬಂದಿದ್ರಮ್ಮ? ಬಂದ್ಬಿಟ್ಟು ಗುರುಗಳನ್ನ ಕೇಳಿದ್ದು ಪ್ರಾಬ್ಲಮ್ ಹೆಂಗಿದೆ ಈ ಥರ ಅಂತ ಕೇಳೋ ಹೊತ್ತಿಗೆ ಅವ್ರು ಕವಡೆ ಹಾಕಿ ನೋಡಿ ಹೇಳಿದ್ರು. ಮತ್ತೆ ಅದು ಎಲ್ಲ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ನಮ್ಮ ಜೀವನದಲ್ಲಿ ಏನು ನಡೆದಿತ್ತೋ ಅದನ್ನೆಲ್ಲ ಕರೆಕ್ಟಾಗಿ ಅವರು ಗುರುಗಳು ಹೇಳಿದ್ರು. ಅದೆಲ್ಲ ಸತ್ಯ ಅನ್ನಿಸ್ತು. ಅದಕ್ಕೆ ಪರಿಹಾರ ಕೂಡ ಹೇಳಿದ್ದಾರೆ. ಮತ್ತೆ ನಾವಿಲ್ಲಿ ಬಂದು ಕೂತಾಗ ಕಳಿಸದ ಹತ್ರ ನಮಗೆ ಇಲ್ಲಿ ದಾರನ ಅಲ್ಲಿಗೂ ಕಟ್ಟಿರೋದು ನೋಡಿ ಏನೋ ಒಂಥರ ಆಶ್ಚರ್ಯ ಅನ್ನಿಸ್ತು. ಆಮೇಲೆ ನೋಡೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡ್ಮೇಲೆ ಗುರುಗಳು ಹೇಳಿದ್ರು, ಇದನ್ನ ಕಳಸ ಹಿಡ್ಕೊಳ್ಳಿ ಅಂತಂತಂದ್ರು. ಅವ್ರ ಒಳಗಡೆ ಏನು ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಒಟ್ಟಿಗೆ ಹಿಡ್ಕೊಳ್ಳಿ ಅಂದ ತಕ್ಷಣನೇ ನನಗೆ ಶಾಕ್ ಆಯ್ತು, ಹೆಂಗ್ ಹಿಡ್ಕೊಳ್ಳೋದು ಅದನ್ನ ಅಂತ. ಏನು ಆಗಲ್ಲ ಹಿಡ್ಕೊಳ್ಳಿ ಅಂತಂತ ಹಿಡಿಸಿದ್ರು. ಅವಾಗ ಹಿಡ್ಕೊಂಡ್ಮೇಲೆ ನನಗೆ ಒಂಥರ ಒಂದು ಫೀಲ್ ಆಯ್ತು ನನಗೆ ಕಳಸ ಹಿಡ್ಕೊಂಡ್ಮೇಲೆ. ಆಮೇಲೆ ಗುರುಗಳು ಹೇಳಿದ್ರು, ನೀವು ಅದು ಹಿಡ್ಕೊಳ್ಳಿ, ನಿಮಗೆ ಏನು ಅನ್ಸುತ್ತೆ ಅದನ್ನ ಕರೆಕ್ಟಾಗಿ ಹೇಳಿ, ಕಣ್ಣು ಮುಚ್ಕೊಂಡು ಹಿಡ್ಕೊಳ್ಳಿ 1-2 ನಿಮಿಷ, ನಿಮಗೆ ಏನು ಅನ್ಸುತ್ತೆ ಅದು ನಿಜ ಹೇಳ್ಬೇಕು ಅಂದ್ರು. ಆಯ್ತು ಅಂತ ಕಣ್ಣು ಮುಚ್ಕೊಂಡು ಹಿಡ್ಕೊಂಡೆ. ನನಗೆ ಅವಾಗ ಕಾಳಿ ದರ್ಶನ ಆಯ್ತು. ಕಾಳಿ ದರ್ಶನ ಅಂದ್ರೆ ಫುಲ್ಲು ಆಯುಧಗಳನ್ನೆಲ್ಲ ಹಿಡ್ಕೊಂಡಿರೋಂಥ ದರ್ಶನ ಆಯ್ತು. 2 ನಿಮಿಷ ಮಾತ್ರ ನನ್ನ ಹತ್ರ ಆ ತಾಯಿ ದರ್ಶನ ಕೊಟ್ಬಿಟ್ಟು ಮತ್ತೆ ಅದು ಬ್ಲರ್ ಆಯ್ತು ನನಗೆ. ಆದ್ರೆ ನನಗೆ ಮತ್ತೆ 2 ನಿಮಿಷ ಕಣ್ಣನ್ನ ತೆಗಿಯಕ್ ಕೂಡ ಬರಲಿಲ್ಲ. ಆಮೇಲೆ ಕೊನೆಗೆ ಗುರುಗಳು ಮಂತ್ರಾಕ್ಷತೆ ಹಾಕಿ ಆವಾಗ ನನಗೆ ಕಣ್ಣ ತೆಗಿಯಕ್ಕೆ ಬಂದಿದ್ದು. 2 ನಿಮಿಷ ಹಂಗೆ ಕಣ್ಣು ಮುಚ್ಕೊಂಡಿದ್ದೆ. ನನಗೆ ಎಷ್ಟೇ ಬಿಡಬೇಕು ಅಂದ್ರೂ ನನಗೆ ಬಿಡೋಕ್ಕಾಗ್ತಿರ್ಲಿಲ್ಲ. ಆ ಒಂದು ಮಂತ್ರಾಕ್ಷತೆ ಹಾಕಿದ್ಮೇಲೆ ನನಗೆ ಆ ಕಣ್ಣು ಬಿಡಿಸ್ಮೇಲೆ ಮತ್ತೇನೋ ಒಂಥರ ಫೀಲ್ ಆಯ್ತು, ಎಲ್ಲೋ ಹೋಗಿ ವಾಪಸ್ ಬಂದೆ ಅನ್ನೋ ಫೀಲ್ ಆಯ್ತು ನನಗೆ. ತುಂಬಾ ಖುಷಿ ಆಯ್ತು. ಆಮೇಲೆ ನಿಮ್ಗೆ ದರ್ಶನ ಕೊಟ್ರು ಅಂತ ಹೇಳಿದ್ರಲ್ಲ, ತಾಯಿ ಕಣ್ ಮುಂದೆ ಬಂದು ದರ್ಶನ ಕೊಟ್ರು, ಗುರುಗಳು ಹೇಳಿದ್ರು, ಹೇಳಿದ್ಮೇಲೆ ಇಟ್ಕೊಂಡ್ಮೇಲೆ ಈ ತರ ಆಗಿ ತಾಯಿ ದರ್ಶನ ಕೊಟ್ರು ಅಂತ ಹೇಳ್ತಾ ಇದ್ದೀರಿ. ತಾಯಿ ಯಾವ ತರ ಕಾಣಿಸಿದ್ರು ನಿಮ್ಗೆ? ಇದು ಕಾಳಿ ರೂಪದಲ್ಲೇ ಕಾಣಿಸಿದ್ದು ಸರ್ ನನಗೆ. ಎಲ್ಲ ಆಯುಧಗಳನ್ನ ಇಟ್ಕೊಂಡು ಕಾಳಿ ರೂಪನೇ ದರ್ಶನ ಕೊಟ್ಟಿದ್ದು. ಆಮೇಲೆ 2 ನಿಮಿಷ ಸರ್ ದರ್ಶನ ಕೊಟ್ಟಿದ್ದು ಬ್ಲರ್ ಆಯ್ತು. ಗುರುಗಳು ಕವಡೆ ಹಾಕಿ ಫಸ್ಟ್ ಹೇಳಿದ್ರ? ಕವಡೆ ಹಾಕಿದ್ದು ಪ್ರಾಬ್ಲಮ್ ಕೇಳಿದ್ರು, ಕಳಶ ಇಟ್ಕೋಬೇಕಾದ್ರೆ ಹೇಳಿದ್ರು, ನಿಮಗೆ ಏನ್ ಫೀಲ್ ಆಗುತ್ತೆ ಅದನ್ನ ಕರೆಕ್ಟಾಗಿ ಸತ್ಯ ಹೇಳಿ ಅಂತ. ಅದೇ ರೀತಿ ನನಗೆ ಕಾಳಿ ದರ್ಶನ ಆಯ್ತು, ಅದನ್ನ ಹೇಳಿದೆ. ನೀವ್ ಎಷ್ಟು ದೂರದಿಂದ ಹಾಸನಿಂದ ಬಂದಿದ್ದೀರಿ, ಹೌದು ಸರ್. ಏನ್ ಅನ್ಸುತ್ತೆ ನಿಮ್ಗೆ ಇಲ್ಲಿ ಬಂದ್ಮೇಲೆ, ಇದೆಲ್ಲ ನೋಡಿದಾದ್ಮೇಲೆ? ತುಂಬಾ ಖುಷಿ ಆಯ್ತು. ಬಟ್ ನಮ್ ಕಷ್ಟಗಳೆಲ್ಲ ಪರಿಹಾರ ಇವತ್ತಿಗೆ ಆಗೋಯ್ತು ಅಂತ ಅನ್ನೋ ಮಟ್ಟಕ್ಕೆ ಆಗೋಯ್ತು ಸರ್. ತುಂಬಾ ಖುಷಿಯಾಗಿದ್ದೀರಿ? ತುಂಬಾ ಖುಷಿ ಆಯ್ತು ಸರ್. ಮುಂದೆ ಬರಂತ ಜನಕ್ಕೆ ಏನಂತ ಹೇಳ್ತೀರಿ? ಬರಂತವ್ರು ಕೂಡ ಬಂದು ಒಂದ್ಸಲ ನೋಡಿ ನೀವು ಅದ್ರ ಅನುಭವ ಪಡ್ಕೊಳ್ಳಿ, ಆಮೇಲೆ ನಿಮ್ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೀನಿ ಸರ್. ಸರಿಮಾ, ಧನ್ಯವಾದಗಳು.